ರಾಯ್ ಸಾವಿನಿಂದ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ ಸಿಬ್ಬಂದಿ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಸ್ವಂತ ಫ್ಯಾಮಿಲಿ ಮೆಂಬರ್ನಂತೆ ನಮ್ಮನ್ನ ನೋಡಿಕೊಳ್ತಾ ಇದ್ರು. ಕಾನ್ಫಿಡೆಂಟ್ ಕ್ಯಾಸ್ಕೇಡ್ ಸಿಬ್ಬಂದಿ ಮಂಜುನಾಥ್ ಅವರು ಭಾವುಕರಾಗಿ ಮಾತನಾಡಿದ್ದಾರೆ. ಅವರಿಗೆ ಕ್ರಿಕೆಟ್ ಮತ್ತು ಪರಿಸರ ಅಂದ್ರೆ ತುಂಬಾ ಇಷ್ಟ. ಎಲ್ಲ ಸಿಬ್ಬಂದಿಯನ್ನ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ರು. ಅವರು ಇಲ್ಲದೆ ಇರೋದು ನಮಗೆ ದುಃಖ ತಂದಿದೆ. ಫೆಬ್ರವರಿ 12ಕ್ಕೆ ಅದ್ದೂರಿಯಾಗಿ ಬರ್ತ್ಡೇ ಆಚರಿಸಿಕೊಳ್ತಾ ಇದ್ರು. ಅವರ ಸಾವು ನಂಬೋಕೆ ಆಗ್ತಿಲ್ಲ ಅಂತ ಮಂಜುನಾಥ್ ಭಾವುಕರಾಗಿದ್ದಾರೆ. ನೋಡಿ, ರಾಯ್ ಸಾವಿನಿಂದ ಅವರ ಆಪ್ತರು, ಅವರ ಸಿಬ್ಬಂದಿಗಳು, ಅವರ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಜನ ಪ್ರತಿಯೊಬ್ಬರು ಕೂಡ ಭಾವುಕರಾಗಿದ್ದಾರೆ. ಜೊತೆಗೆ ಅವರ ಜೊತೆಗಿನ ಒಡನಾಟವನ್ನ ನೆನೆಸ್ಕೊಳ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ. ಬೆಂಗಳೂರಿಗೆ ಬಂದಾಗ 97ನಲ್ಲಿ ನಾವು ಬೆಂಗಳೂರಿಗೆ ಬಂದ್ವಿ. ನಮಗೆ ಇಲ್ಲಿ ರೆಸಾರ್ಟ್ ಓಪನ್ ಆದಾಗ ನಮಗೆ ಗೊತ್ತಾಯಿತು ಡಾಕ್ಟರ್ ಸಿ.ಜೆ. ರಾಯ್ ಸರ್ ರೆಸಾರ್ಟ್ ಓಪನ್ ಮಾಡಿದ್ದಾರೆ ಅಂತ 2007ನಲ್ಲಿ. ನಮಗೆ ತುಂಬ ಫ್ರೆಂಡ್ಲಿ ಆಗಿದ್ದರು. ಆದರೆ ಸ್ಟಾಫ್ ಥರ ನೋಡ್ತಿರಲಿಲ್ಲ, ನಮಗೆ ತುಂಬ ಫ್ಯಾಮಿಲಿ ಮೆಂಬರ್ಸ್ ಥರ ನೋಡ್ತಾಯಿದ್ರು. ಪ್ಲಸ್ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಆಗಿ ಕ್ರಿಕೆಟ್ ಇಷ್ಟ, ಅವ್ರಿಗೆ ತುಂಬ ನೇಚರ್ಸ್ ಬಗ್ಗೆ ತುಂಬ ಇಷ್ಟಪಡ್ತಿದ್ರು. ಎಲ್ಲ ಸ್ಟಾಫ್ನು ತುಂಬ ಕರುಣೆಯಿಂದ ನೋಡಿ ತುಂಬ ಪ್ರೀತಿಯಿಂದ ನೋಡ್ತಾಯಿದ್ರು. ಅವ್ರಿಗೆ ಇಲ್ಲದ್ದು ನಮಗೆ ತುಂಬ ದುಃಖವಾಗಿದೆ. ಪ್ರತಿ ವರ್ಷ ಇಲ್ಲೇ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ರು. ಫೆಬ್ರವರಿ 12ನೇ ತಾರೀಕು ಅವರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ರು ಮತ್ತು ಕಾನ್ಫಿಡೆಂಟ್ ಡೇ ಅವತ್ತೇ ಅವ್ರು ಮಾಡ್ತಾಯಿದ್ರು. ತುಂಬ ವಿಜೃಂಭಣೆಯಿಂದ ಮಾಡ್ತಿದ್ರು. ಎಲ್ಲ ಸ್ಟಾಫ್ನು ತುಂಬ ಹ್ಯಾಪಿಯಾಗಿ ಇದು ಮಾಡ್ತಾಯಿದ್ರು. ಇವಾಗ ಅವರಿಲ್ಲದ್ದು ನಮಗೆ ತುಂಬ ದುಃಖ ಆಗಿದೆ. ಖಂಡಿತ ಇಲ್ಲ. ನೆನ್ನೆನೂ ನೀವು ಮೀಡಿಯಾದಲ್ಲಿ ಬರೋವರೆಗೂ ನಮಗೂ ಅದ್ರ ಬಗ್ಗೆ ಇದಾಗಿರಲಿಲ್ಲ. ನಮಗೂ ತುಂಬ ಇದು ಮುಜುಗರ ಆಗಿ ನಮಗೂ ಇದನ್ನು ನಂಬಿಕೆ ಆಗ್ದಂಗೆ ಇದಾಗಿತ್ತು. ಖಂಡಿತ ಇಲ್ಲ ಸರ್, ಆ ಥರ ಮನಸ್ಥಿತಿ ಇತ್ತು. ಇಲ್ಲ, ಆ ಥರ ಅವ್ರದ್ದು ಇರಲಿಲ್ಲ. ಅವ್ರದ್ದು ಧೈರ್ಯವಂತ ಮನುಷ್ಯರು ಸರ್. ಅವರು ಬೆಂಗಳೂರಿಗೆ ಬಂದಾಗ ಸಾರ್ ನಮ್ಮಲ್ಲಿ ಎಂಪ್ಲಾಯ್ ಥರ ಟ್ರೀಟ್ ಮಾಡಲ್ಲ. ನಮ್ದು ಏನಂದರೆ ಒಂದು ಅವ್ರ ಮನೇಲಿ ಒಂದು ಹುಡುಗ ಥರ ನಮಗೆ ಟ್ರೀಟ್ ಮಾಡ್ತಾರೆ. ಏನಂದರೆ ನಮ್ಮ ಹತ್ರ ಏನೋ ಒಂದು ಇಶ್ಯೂ ಅಂದರೆ, ಇವಾಗ ಏನೋ ತಪ್ಪು ಮಾಡಿದ್ರೆ ನಮ್ಮ ಹತ್ರ ಒவ்வೊಂದು ಪ್ರತಿಯೊಂದು ಹೇಳಿ ನಮ್ಮ ಹತ್ರ ಮಾಡ್ತಾರೆ. ಇವಾಗ ನಾವು ಇಲ್ಲಿ ಒவ்வೊಂದು ನಾವು ಮಾಡಿರೋದು ಸಾರ್ ಅವರು ಏನು ಇಂಟ್ರೆಸ್ಟ್. ಈಗ ಈ ಗಿಡ ಹಾಕಿದ ಅಂದರೆ ಅವ್ರು ಏನು ಬೇಕಂದ್ರೆ ಇಲ್ಲಿ ಗಿಡ ಇಡಬೇಕಂದ್ರೆ ಅವ್ರು ಹೇಳಿದ ಪ್ರಕಾರ ಎಲ್ಲ ಮಾಡಿದ್ವಿ. ಒவ்வೊಂದು ಪ್ರತಿಯೊಂದು ಅವರು ಏನೇನು ಇಂಟ್ರೆಸ್ಟ್ ಮಾಡಿ ಅದ್ರ ಪ್ರಕಾರ ಹಾಕಿದ್ವಿ ಎಲ್ಲ. ಇಲ್ಲಿ ಅದ್ರ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂದರೆ ಇಲ್ಲಿ ಒவ்வೊಂದು ಅವ್ರು ಏನಂದ್ರೆ ಅದು ಅವ್ರ ಮನಸ್ಸಾರ ಹೇಳಿ ಮಾಡಿರೋದೆಲ್ಲ. ಏನಂದ್ರೆ ಇವತ್ತು ಈ ಜಾಗ ಅಂದ್ರೆ ಅವ್ರು ತುಂಬ ಈ ಬನಾನ ಅಂದ್ರೆ ಅವರೆಲ್ಲ ತುಂಬ ಇಷ್ಟ ಅವ್ರಿಗೆ. ಈ ಬನಾನ, ಈ ಮರ ಸುತ್ತ ಇರೋದ್ರೆ ಗ್ರೀನ್ ನ್ಯಾಚರ್ ಅಂದ್ರೆ ತುಂಬಾ ಇಷ್ಟ ಸಾರ್ಗೆ. ನಿನ್ನೆ ಯಾವಾಗ ಗೊತ್ತಾಯ್ತು ವಿಚಾರ ಯಾವಾಗ ಬಂದು ಮನಸತಿ ಪಡಿತಿದ್ರು? ಇದೇ ಜಾಸ್ತಿ ಬಂದಿದೆ ಅಂದ್ರೆ ಈ ಜಾಗ ಫುಲ್ ಇದು ಮಾಡ್ತಾರೆ ಸರ್. ಅವ್ರು ಲೈಕ್ ಮಾಡೋದು ಜಾಸ್ತಿ. ಯಾವಾಗ ಬಂದಿದೆ ಅಂದ್ರೆ ಈ ಜಾಗ ನೋಡ್ಕೊಂಡೇ ಹೋಗೋದು ಸರ್. ಅವ್ರು ಗಾರ್ಡನ್ ಫುಲ್ ನ್ಯಾಚರ್ ಇದು ಗಾರ್ಡನ್ ಗ್ರೀನ್ ಅಂದ್ರೆ ಅವ್ರಿಗೆ ಫುಲ್ ಇಂಟ್ರೆಸ್ಟ್. ಅದು ಈ ಏರಿಯಾ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಯಾವ ತರ ನಿಮ್ಗೆ ವಿಚಾರ ಗೊತ್ತಾಯ್ತು? ನನ್ಗೆ ಅಂದ್ರೆ ನಾವು 4 ಗಂಟೆ ಮೇಲೆ ಗೊತ್ತಾಯ್ತು ಸರ್. ಅದು ನಾವಿಂದ ಟಿವಿ ಚಾನಲ್ ಏನು ನೋಡ್ಕೊಂಡು ಹೋಗಿ ಆಮೇಲೆ ನಮ್ಗೆ ತುಂಬಾ ಬೇಜಾರಾಗಿ ಸರ್. ಅದು ಜೊತೆ ಇಷ್ಟು ದಿನ ನಮ್ದು ತುಂಬಾ ಬೇಜಾರಾಗಿ ಸರ್. ಅದು ಫ್ಯಾಮಿಲಿ ಎಲ್ಲ ಬರ್ತಿದ್ರು. ಫ್ಯಾಮಿಲಿಯಲ್ಲಿ ಸ್ವಲ್ಪ ಬೆಂಗಳೂರು ಬಂದು ಮೇಡಲ್ಲ ಬಂದ್ರೆ ಕಂಪಲ್ಸರಿ ಬರ್ತಾರೆ ಸರ್. ಇಲ್ಲಿ ಸಾರ್ ಜಾಸ್ತಿ ಲೈಕ್ ಮಾಡೋದು ಈ ಜಾಗ ಸರ್. ಮಕ್ಕಳು ಬಂದ್ರೆ ಕಂಪಲ್ಸರಿ ಬರ್ತಾರೆ ಸರ್. ಇಲ್ಲಿ ಬೆಂಗಳೂರು ಸಾರ್ ಬಂದ್ರೆ ಡೈಲಿ ಈ ಜಾಗ ನೋಡಿ ರೆಸಾರ್ಟ್ ಬಂದಿಲ್ಲ ಈ ಏರಿಯಾಗೆ ಬಂದು ಕಂಪಲ್ಸರಿ ಬರ್ತೇವೆ ಸರ್.